ಇನ್ನು ಹಿಂಡನ್ಬರ್ಗ್ ವರದಿ ಜನವರಿ 2023ರಲ್ಲಿ ಬಂದಾಗಿನಿಂದ ಸೆಬಿ ಮುಖ್ಯಸ್ಥೆ ಮಾಧವಿ ಭುಜ್ ಅವರ ಪ್ರಕರಣದವರೆಗೆ ಅನೇಕ ತನಿಖಾ ವರದಿಗಳು ಬಂದಿದೆ. ಈ ರೀತಿ ಪ್ರಪಂಚದಾದ್ಯಂತ ಇರುವಂತಹ ಪತ್ರಕರ್ತರು ಅನೇಕ ಬಾರಿ ಈ ರೀತಿ ಒಟ್ಟಿಗೆ ಸುದ್ದಿಗಳನ್ನ ಪ್ರಕಟಿಸಿದ್ದಾರೆ. ಆದರೆ ಯಾವುದೇ ಪರಿಣಾಮ ಬೀರಿರೋದಿಲ್ಲ. ಜೊತೆಗೆ ಸರ್ಕಾರವು ಯಾವುದೇ ಗಮನವನ್ನು ಸಹ ತೆಗೆದುಕೊಳ್ಳುವುದಿಲ್ಲ. ವಿರೋಧ ಪಕ್ಷ ಕಾಂಗ್ರೆಸ್ ಕೂಡ ಹಲವಾರು ಬಾರಿ ಪತ್ರಿಕಾಗೋಷ್ಠಿಗಳನ್ನ ನಡೆಸಿದ್ರು, ಆಗ್ಲೂ ಏನು ಸಂಭವಿಸಿಲ್ಲ. ಈ ರೀತಿ ಅನೇಕ ಬಾರಿ ಆಗಿದೆ ಕೂಡ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಂತೂ ಎಂದಿಗೂ ಸಹ ಬಹಿರಂಗ ಪತ್ರಿಕಾಗೋಷ್ಠಿಯನ್ನ ನಡೆಸೋದೇ ಇಲ್ಲ. ಅದಾನಿ NDTVಯನ್ನ ಖರೀದಿಸಿದ ನಂತರ ಮೋದಿಯವರು ಅನೇಕ ಬಾರಿ ಸಂದರ್ಶನಗಳನ್ನ ನೀಡಿದ್ದಾರೆ. ಆದ್ರೆ ಅಲ್ಲೆಲ್ಲೂ ಸಹ ಈ ವಿಚಾರಗಳು ಬರೋದೇ ಇಲ್ಲ. ಅದಾನಿ ಗ್ರೂಪ್ ವಿರುದ್ಧದ ಎಲ್ಲಾ ಆರೋಪಗಳ ಬಗ್ಗೆ ಸರ್ಕಾರ ಮೌನವಾಗಿದೆ. ಅದಾನಿ ಕಂಪನಿಗೆ ಸಂಬಂಧಿಸಿದ ಸುದ್ದಿಗಳು ಎಲ್ಲಾ ಕಡೆಯಿಂದಾನು ಹೊರಬರ್ತಾ ಇದ್ರು, ಅದರ ಬಗ್ಗೆ ಗೊಡವೆನೇ ಇಲ್ಲದೆ ಇರೋದು. ಆದ್ರೆ ಅಂತಹ ಸುದ್ದಿಗಳ ಪ್ರಕ್ರಿಯೆ ಇನ್ನೂ ಕೂಡ ನಿಂತಿಲ್ಲ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಲ್ಲಿ ಇದೀಗ ವಿದ್ಯುತ್ ಗುತ್ತಿಗೆ ವಿವಾದ ತಾರಕಕ್ಕೇರಿದೆ. ಇಲ್ಲಿ ಅದಾನಿ ಗ್ರೂಪ್ಗೆ ನೀಡಿದಂತ ಟೆಂಡರ್ ಬಗ್ಗೆನೇ ಈಗ ಪ್ರಶ್ನೆಗಳು ಎದ್ದಿರೋದು. ಯಾಕಂದ್ರೆ ಎರಡೂ ರಾಜ್ಯಗಳಲ್ಲಿ ಸೌರ ಮತ್ತು ಥರ್ಮಲ್ ವಿದ್ಯುತ್ ಪೂರೈಕೆಗಾಗಿ ತೆಗೆದುಕೊಂಡ ಟೆಂಡರ್ಗಳಲ್ಲಿ ಇರುವ ಸಾಮ್ಯತೆಗಳಿಂದಾನೇ ಈಗ ವಿರೋಧಗಳು ಶುರುವಾಗಿದ್ದು. ರಿಪೋರ್ಟರ್ಸ್ ಕಲೆಕ್ಟಿವ್ ಕೊಟ್ಟಂತ ತನಿಖಾ ವರದಿ ನಂತರ ಇದೀಗ ಆಮ್ ಆದ್ಮಿ ಪಕ್ಷ ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಅದಾನಿ ಗ್ರೂಪ್ನ ವಿರುದ್ಧ ನೇರವಾಗಿ ಪ್ರಶ್ನೆ ಮಾಡಿದೆ. ಅದೇನು ಅಂತಂದ್ರೆ, ಅದಾನಿ ಗ್ರೂಪ್ನಿಂದ ಸರ್ಕಾರ ದುಬಾರಿ ದರದಲ್ಲಿಯೇ ವಿದ್ಯುತ್ ಖರೀದಿಸ್ತಾ ಇದೆ ಅಂತ. ಜೊತೆಗೆ ಕಾಂಗ್ರೆಸ್ ಕೂಡ ಈ ದುಬಾರಿ ವಿದ್ಯುತ್ ದರಗಳ ಹೊರೆ ಸಾರ್ವಜನಿಕರ ಮೇಲೆ ಬೀಳ್ತಾ ಇದೆ, ಜನರ ಜೇಬನ್ನ ಲೂಟಿ ಮಾಡಲಾಗ್ತಾ ಇದೆ ಅಂತ ಹೇಳಿದೆ. ನಾವು ಈ ವಿಡಿಯೋದಲ್ಲಿ ಅದಾನಿ ಗ್ರೂಪ್ ಬಗ್ಗೆ ಕೆಲವು ತನಿಖಾ ವರದಿಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಕೊನೆ ತನಕ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಕಳೆದ 2 ವರ್ಷಗಳಿಂದಾನು ಗೌತಮ್ ಅದಾನಿ ಅವರ ವ್ಯವಹಾರದ ಬಗ್ಗೆ ಬಂದಿರುವಂತ ಎಲ್ಲಾ ಸುದ್ದಿಗಳಿಂದ ಎತ್ತಲಾದಂತ ಎಲ್ಲಾ ಪ್ರಶ್ನೆಗಳಿಂದ ಏನಾದ್ರೂ ಲಾಭ ಆಗಿದ್ಯಾ? ಹಾಗಿದ್ರೆ ಯಾಕೆ ತನಿಖೆಗಳಾಗ್ತಾ ಇಲ್ಲ? ಸರ್ಕಾರ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಇದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಈ ಪ್ರಶ್ನೆ ಕೇವಲ ಮಾಧ್ಯಮಗಳ ಮುಂದೆ ಮಾತ್ರ ಅಲ್ಲ, ಈಗ ರಾಜಕೀಯ ಪಕ್ಷಗಳ ಮುಂದೆಯೂ ಸಹ ಬಂದು ನಿಂತಿದೆ. अब इस देश की जनता को तय करना पड़ेगा जो संगठित भ्रष्टाचार आपके साथ किया जा रहा है। जिस तरह से भारतीय जनता पार्टी अपने दोस्तों के साथ मिलकर देश को लूटने का काम कर रही है, जिस तरह से प्रधानमंत्री नरेंद्र मोदी शिंदे के साथ मिलके, भजन लाल के साथ मिलके महाराष्ट्र के अंदर और राजस्थान के अंदर 25-25 साल तक बिजली के नाम पर जनता को लाखों करोड़ रुपए की उनके साथ लूटने की तैयारी कर चुके हैं। इस पर कौन जवाब देगा? इसके लिए जिम्मेदार कौन है? ये सीधे तौर पे सामने दिख रहा है। अपराधी आपके सामने खड़ा है, लेकिन उसके खिलाफ कोई कार्रवाई नहीं होगी, क्योंकि चोरी मुंसिफ बना हुआ है। इन पे कोई ईडी सीबीआई कोई भी इनकम टैक्स डिपार्टमेंट की जांच नहीं होगी. ಇಲ್ಲಿ ಪ್ರಶ್ನೆ ಇರೋದು ಸಾರ್ವಜನಿಕರು ಇದ್ರ ಬಗ್ಗೆ ಏನ್ ಮಾಡಬೇಕು ಅಂತ. ಆದ್ರೆ ಜನರಿಗೆ ಇಲ್ಲಿ ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ದುಬಾರಿ ಕರೆಂಟ್ ಬಿಲ್ ನಿಂದ ಜನರು ನರಳ್ತಾ ಇದ್ದಾರೆ. ಕೆಲವೊಮ್ಮೆ ಸ್ಮಾರ್ಟ್ ಮೀಟರ್ ಗಳಿಂದಾನೆ ವಿದ್ಯುತ್ ದುಬಾರಿ ಆಗ್ತಾ ಇದೆ ಅಂತ ಅನ್ಸಿ ವಿರೋಧಿಸೋಕೆ ಶುರು ಮಾಡಿದ್ದಾರೆ ಜನ. ಆದ್ರೆ ಜನರಿಗೆ ಹೇಗ್ ಗೊತ್ತಾಗತ್ತೆ ಈ ವಿದ್ಯುತ್ ಎಲ್ಲಿಂದ ಬರುತ್ತೆ, ಯಾರು ಇದನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿಯ ನೀತಿ ನಿಯಮಗಳನ್ನ ಅವರು ಪಾಲಿಸ್ತಾರೆ, ಇದರಿಂದ ಯಾರು ಎಷ್ಟು ಲಾಭ ಪಡಿತಿದ್ದಾರೆ ಅಂತ. ಆದ್ರೆ ನಿರಂತರವಾಗಿ ಇದರ ಬಗ್ಗೆ ಸುದ್ದಿಗಳು ಪ್ರಕಟ ಆದ್ಮೇಲಷ್ಟೇ, ಜನರಿಗೆ ಗೊತ್ತಾಗಿ ಅದರಿಂದ ವಿರೋಧ ಬಂದಾಗ್ಲಷ್ಟೇ ಸರ್ಕಾರ ಬಾಯಿ ತೆರೆದಿದ್ದು. ಅಲ್ಲೂ ಸಹ ಈ ಪ್ರಶ್ನೆಗಳಿಗೆ ಉತ್ತರಿಸೋ ರೀತಿಯಲ್ಲಿ ಮಾತ್ರನೇ ಸರ್ಕಾರ ತನಿಖೆ ಮಾಡಿರುತ್ತೆ. ಈ ರೀತಿಯಲ್ಲಿ ಅದಾನಿ ಗ್ರೂಪ್ನ ಸುದ್ದಿಯೂ ಸಹ ಹೀಗ್ ಬಂದು ಹಾಗೆ ಕಣ್ಮರೆಯಾಗ್ಬಿಡತ್ತೆ. ಇದರರ್ಥ ಸುದ್ದಿಯಲ್ಲಿ ಹುರುಳಿಲ್ಲ ಅಂತಲ್ಲ, ಈ ತನಿಖಾ ಸಂಸ್ಥೆಗಳೇ ಆ ವರದಿಯನ್ನ ನೋಡಿಲ್ಲ ಅಂದಿದ್ರೆ ಏನಾಗ್ತಿತ್ತು ಹೇಳಿ? ಇಷ್ಟೆಲ್ಲ ನಿರಾಶೆಯಾದ್ರೂ ಪತ್ರಕರ್ತರು ಮಾತ್ರ ಬೆನ್ನತ್ತೋದನ್ನ ಬಿಡೋದಿಲ್ಲ. ಇತ್ತೀಚೆಗೆ ಸ್ಕ್ರೋಲ್ ಮಾಧ್ಯಮದಲ್ಲಿ ಸುಪ್ರಿಯಾ ಶರ್ಮಾ ಮತ್ತು ಆಯುಷ್ ತಿವಾರಿ ಅವರ ತನಿಖಾ ವರದಿಯೊಂದು ಪ್ರಕಟ ಆಗಿತ್ತು. ಅದರಲ್ಲಿ ಮಾನ್ಯ ಪ್ರಧಾನಿ ಮೋದಿಯವರು ಪ್ರತಿ ವಿದೇಶ ಪ್ರವಾಸಕ್ಕೆ ಹೋದಾಗಲೆಲ್ಲ ಅದೇ ದೇಶಕ್ಕೆ ಕೆಲವು ದಿನಗಳ ಬಳಿಕ ಅದಾನಿ ಗ್ರೂಪ್ ವ್ಯವಹಾರದ ಒಪ್ಪಂದಕ್ಕೆ ಸಹಿ ಹಾಕೋಕೆ ಅಲ್ಲಿಗೆ ತಲುಪಿರ್ತಾ ಇದ್ರು. ಹೌದು, ಹಾಗಂತಾನೆ ಈ ವರದಿಯಲ್ಲಿ ಹೇಳಿದ್ದಾರೆ. ಪತ್ರಕರ್ತೆ ಸುಪ್ರಿಯಾ ಮತ್ತು ಆಯುಷ್ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸ್ಕ್ರಾಲ್ ನಂತರ ಶ್ರೀ ಗಿರೀಶ್ ಜಾಲಿಹಾಲ್ ಅವರು ಕೂಡ ತಮ್ಮ ರಿಪೋರ್ಟರ್ಸ್ ಕಲೆಕ್ಟಿವ್ ನಲ್ಲಿಯೂ ಸಹ ಈ ಕುರಿತು ಪ್ರಕಟಿಸಿದ್ದಾರೆ.
ಆ ವರದಿಯಲ್ಲಿ ಏನಿತ್ತು ಅಂತಂದ್ರೆ, ಮೊದಲಿಗೆ ಬಿಜೆಪಿ ಆಡಳಿತದ 2 ರಾಜ್ಯಗಳು ವಿದ್ಯುತ್ ಖರೀದಿಸಬೇಕಾಗಿದೆ ಅಂತ ಹೇಳುತ್ತೆ. ನಂತರ ಅವರು ತಮ್ಮ ಟೆಂಡರ್ಗಳನ್ನ ಒಂದೇ ರೀತಿಯ ಷರತ್ತುಗಳನ್ನ ಇಟ್ಟು ಮಾಡ್ತಾರೆ. ಯಾಕಂದ್ರೆ ಇದರಿಂದ ಅದಾನಿ ಗ್ರೂಪ್ಗೆ ಮಾತ್ರ ಲಾಭವಾದಂತೆ ನೋಡಿ ಮಾಡ್ತಾರೆ. ಈ ಮೂಲಕ ಒಂದು ರಾಜ್ಯದ ವಿದ್ಯುತ್ ಪೂರೈಸುವ ಗುತ್ತಿಗೆಯನ್ನ ಅದಾನಿ ಗ್ರೂಪ್ಗೆ ನೀಡಲಾಗಿತ್ತು. ದೊಡ್ಡ ಕುಳಗಳನ್ನ ಎದುರಾಕೊಂಡು ಇಂಥ ವರದಿಯನ್ನ ಮಾಡೋದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ. ಹಾಗಿದ್ರೂ ಸಹ ಅದಾನಿ ಗ್ರೂಪ್ ಈ ಹಿಂದೆ ಹಿಂಡನ್ಬರ್ಗ್ ವರದಿ ಮಾಡಿದಾಗ ಅದರ ವಿರುದ್ಧ ಯಾವುದೇ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿರಲಿಲ್ಲ. ಅದು ಪತ್ರಕರ್ತರಿಗೂ ಗೊತ್ತಿದೆ. ಒಂದ್ ವೇಳೆ ತಮ್ಮ ವರದಿಯಲ್ಲಿ ಏನಾದ್ರೂ ಸಣ್ಣ ತಪ್ಪಾಗಿದ್ರು ಅದರ ವಿರುದ್ಧ ಅದಾನಿ ಗ್ರೂಪ್ ಮಾನನಷ್ಟ ಮೊಕದ್ದಮೆ ಹೂಡೋದಂತೂ ಶತಸಿದ್ಧ. ಯಾಕಂದ್ರೆ ಸದನದ ಕುರ್ಚಿಯೇ ಮಾರಾಟವಾಗುವ ಈ ಸಂದರ್ಭದಲ್ಲಿ ಒಂದು ವರದಿಯನ್ನ ಎಷ್ಟು ಎಚ್ಚರಿಕೆಯಿಂದ ಮಾಡಬೇಕು. ಹಾಗಾಗಿ ಇಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡುವ ಸಾಧ್ಯತೆ ಇದ್ದೇ ಇರುತ್ತೆ. ಈ ರೀತಿಯ ತನಿಖಾ ಅಧ್ಯಯನ ಮಾಡುವಾಗಲೇ ಹಲವು ಬಾರಿ ಯೋಚಿಸಬೇಕಾಗತ್ತೆ. ಇಷ್ಟೆಲ್ಲ ಇದ್ರೂ ಇಂತಹ ವರದಿಗಳನ್ನ ಮಾಡುವ ಏಕೈಕ ಅರ್ಥ ಅಂತಂದ್ರೆ ಇಂಥದನ್ನೆಲ್ಲ ಈ ಪತ್ರಕರ್ತರು ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನ ಜನ ತಿಳ್ಕೊಳ್ಳಿ ಅಂತ ಅಷ್ಟೇ. ಮೋದಿ ಅವರ ವಿದೇಶ ಪ್ರವಾಸಗಳು ಮತ್ತು ಅದಾನಿ ಗ್ರೂಪ್ನ ವ್ಯವಹಾರದ ನಡುವಿನ ಸಂಬಂಧವನ್ನ ಸ್ಪಷ್ಟಪಡಿಸಿದ ಸುಪ್ರಿಯಾ ಶರ್ಮಾ ಅವರ ವರದಿಯ ಕುರಿತಂತೆ ಅವರನ್ನ ಕೇಳಿದಾಗ ಅವರು ಉತ್ತರಿಸಿದ್ದು ಹೀಗೆ. सबसे पहले हमने एक लिस्ट बनाई अडानी ग्रुप के सभी इंटरनेशनल प्रोजेक्ट्स एंड एग्रीमेंट्स की, केन्या के दस्तावेज डाउनलोड किए, बाकी सभी प्रोजेक्ट्स की भी स्टडी की. पहली बात जो हमें नज़र आई वो ये कि दोनों बांग्लादेश और श्रीलंका में अडानी के प्रोजेक्ट्स का विरोध इस वजह से हुआ कि वहाँ के लोगों को, वहाँ की ऑपोजिशन को लगा कि सरकार ने इंडिया के दबाव में, खास करके प्रधानमंत्री मोदी के दबाव में अडानी को ये प्रोजेक्ट दिए हैं और इन प्रोजेक्ट से उन देशों का नहीं बल्कि अडानी का ही लाभ होने वाला है. स्क्रोल में हमने पहले भी ये रिपोर्ट की थी कि 2022 में श्रीलंका के इलेक्ट्रिसिटी बोर्ड चीफ ने वहाँ की पार्लियामेंट्री कमेटी के सामने बयान दिया था कि नवंबर 2021 में प्रेसिडेंट राजपक्षा ने उनको बुला के कहा था कि मोदी उन पर दबाव डाल रहे हैं कि अडानी को एक विंड एनर्जी प्रोजेक्ट दिया जाए. मार्च 2022 में अडानी को ये प्रोजेक्ट मिला भी. जब हमने सर्च किया कि मोदी की आखिरी बार राजपक्षा से कब मुलाकात हुई थी तो हमने पाया कि नवंबर 2021 में ही दोनों लीडर ग्लासगो में मिले थे. इससे हमें आइडिया आया कि देखना चाहिए कि आखिर जिन देशों में अडानी को प्रोजेक्ट मिले हैं उन देशों में मोदी कब होके आए या फिर उनके लीडर्स से कब मिले. हमने MEA यानी कि विदेश मंत्रालय की वेबसाइट से मोदी के फॉरेन ट्रिप्स और डिप्लोमेटिक मीटिंग्स की डिटेल्स ली. हमने अडानी ग्रुप की वेबसाइट से उनके प्रोजेक्ट्स अनाउंसमेंट्स और प्रेस रिलीजेस डाउनलोड किए. दोनों को हमने एक्सेल शीट में आमने सामने डाला और तुरंत एक पैटर्न नज़र आया कि मोदी विदेश यात्रा पे जाते हैं या फिर दिल्ली में दूसरे देशों के लीडर्स को होस्ट करते हैं, उसके कुछ ही महीनों में ಅಡಾನಿ ಗ್ರೂಪ್ಗೂ ಉನ್ ದೇಶ में ಪ್ರಾಜೆಕ್ಟ್ಸ್ या ಡೀಲ್ मिल जाते हैं. scroll.in ಅನ್ನೋ ವೆಬ್ಸೈಟ್ನ ನೀವು ಒಂದ್ಸಾರಿ ಹೋಗಿ ನೋಡಿ. ಇದು ಪತ್ರಿಕೋದ್ಯಮಕ್ಕಾಗಿ ಅಂತಾನೆ ಮಾದರಿಯಾಗಿರೋದು. ಒಂದ್ ಕಡೆ ಗೋಧಿ ಮೀಡಿಯಾದಂತಹ ಮಾಧ್ಯಮಗಳು ಸುಳ್ಳು ಭ್ರಮೆಗಳನ್ನ ಸೃಷ್ಟಿಸೋದ್ರಲ್ಲೇ ನಿರತ ಆಗಿರುತ್ತೆ ಮತ್ತು ನೆನಪಿಸಿಕೊಳ್ಳುವಂಥ ಯಾವುದೇ ಗನಂದಾರಿ ಕೆಲಸಗಳನ್ನು ಕೂಡ ಅವ್ರು ಮಾಡೋದಿಲ್ಲ. ಆದ್ರೆ ಇನ್ನೊಂದ್ ಕಡೆ ಪ್ರಾಮಾಣಿಕವಾಗಿ ಕಡಿಮೆ ಸಂಬಳಕ್ಕೆ ದುಡಿದು ದೇಶದ ಹಿತಕ್ಕಾಗಿ ಇಲ್ಲದ ಸಮಸ್ಯೆಗಳನ್ನೆಲ್ಲ ಮೈಮೇಲ್ ಹಾಕೊಂಡು ಸಮಾಜದ ಒಳಿತಿಗಾಗಿ ಹೋರಾಡುವಂಥ ಪತ್ರಕರ್ತರಿದ್ದಾರೆ. ನಿಮ್ಗೆ ಅಂತವರ ಹೆಸರು ಕೂಡ ನೆನ್ಪುಳಿಯೋದಿಲ್ಲ, ಅಂತವರ ಫೋಟೋಗಳು ಕೂಡ ನಿಮ್ಗೆ ಫೋನ್ನಲ್ಲಿ ಇರೋದಿಲ್ಲ. ನಾವೀಗ ಮೊದಲು ಮೋದಿಯ ವಿದೇಶಿ ಪ್ರವಾಸಗಳು ಮತ್ತು ಅದಾನಿ ವ್ಯವಹಾರದ ಬಗ್ಗೆ ತಿಳ್ಕೊಳ್ಳೋಣ. ಆ ನಂತರ ನಾವು ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಲ್ಲಿನ ವಿದ್ಯುತ್ ಪೂರೈಕೆಯ ಬಗೆಗಿನ ವರದಿಯನ್ನ ಸಂಪೂರ್ಣವಾಗಿ ನೋಡೋಣ. ಯಾವೆಲ್ಲ ಪತ್ರಿಕೆಗಳು ನಿಮಗೆ ಪ್ರಧಾನಿ ಮೋದಿಯವರು ಯಾವುದೇ ವಿದೇಶಿ ಪ್ರವಾಸಕ್ಕೆ ಹೋದಾಗ ಅದರ ಹಿಂದಿನ ಒಪ್ಪಂದಗಳು ಯಾವುದು, ಆ ಒಪ್ಪಂದಗಳಿಂದ ಲಾಭವನ್ನ ಭಾರತದ ಯಾವ ಕಂಪನಿ ಪಡಿತಾ ಇದೆ, ಯಾವ ಕಂಪನಿ ಹೆಚ್ಚು ಪಡಿತಾ ಇದೆ, ಯಾರು ಪಡೆಯೋದಿಲ್ಲ ಅನ್ನೋದನ್ನ ಯಾವತ್ತಾದ್ರೂ ಹೇಳಿದಾರಾ? ಹೇಳಿ. ಇಲ್ಲವೇ ಇಲ್ಲ ಅಂತಾನೆ ಹೇಳ್ಬೋದು. ಅದನ್ನ ಬಿಟ್ಟು ಪ್ರಧಾನಿ ಮೋದಿಯವರು ವಿದೇಶದಲ್ಲಿ ವಾಸಿಸುವ ಯಾವೆಲ್ಲ ಭಾರತೀಯರನ್ನ ಭೇಟಿಯಾದ್ರು, ಆ ಸಂದರ್ಭದಲ್ಲಿ ಮೋದಿಯನ್ನ ಭೇಟಿಯಾಗಿ ಭಾವುಕಳಾಗಿ ಕಣ್ಣೀರ್ ಹಾಕಿದಂತ ಮಹಿಳೆಯನ್ನ ಬೇಕಾದ್ರೆ 1000 ಸಲ ತೋರಿಸ್ತಾರೆ. ಆದ್ರೆ ಆ ವಿಡಿಯೋ ತಕ್ಷಣ ವೈರಲ್ ಕೂಡ ಆಗತ್ತೆ. ಇಂಥ ಹಲವು ಅಸಂಬದ್ಧತೆಗಳನ್ನಷ್ಟೇ ಈಗಿನ ಜನಪ್ರಿಯ ಮೀಡಿಯಾಗಳು ತೋರಿಸ್ತಾ ಇರೋದು. ಆದ್ರೆ ಪ್ರಧಾನಿಯ ವಿದೇಶ ಪ್ರವಾಸದ ಕುರಿತು ಸುಪ್ರಿಯಾ ಶರ್ಮಾ ಮತ್ತು ಆಯುಷ್ ತಿವಾರಿ ಅವರ ಈ ವರದಿಯನ್ನ ನೋಡಿದಾಗ್ಲಷ್ಟೇ ನಿಮಗೆ ಗೊತ್ತಾಗತ್ತೆ ಇದರ ಹಿಂದಿನ ಅಸಲಿಯತ್ತು ಏನು ಅಂತ.
ಅದಾನಿ ಗ್ರೂಪ್ನ ವಿಸ್ತರಣೆಯ ಜಾಲ ಈಗ ವಿಶ್ವದಾದ್ಯಂತ ಹರಡ್ತಾ ಇದೆ ಅನ್ನೋದು ಅದರ ವರದಿಯಿಂದ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರೇ ಹೇಳೋ ಪ್ರಕಾರ ಪ್ರಧಾನಿ ಮೋದಿಯವರ ಎಲ್ಲಾ ವಿದೇಶಿ ಪ್ರವಾಸದ ಬಳಿಕ ಅದಾನಿ ಗ್ರೂಪ್ ಅದೇ ದೇಶಗಳನ್ನ ತನ್ನ ವ್ಯವಹಾರಗಳನ್ನ ಕುದುರಿಸಿದೆ. ಆದ್ರೆ ಇದನ್ನ ಯಾವ ಗೋಧಿ ಮೀಡಿಯಾಗಳು ಸಹ ನಿಮಗೆ ತೋರಿಸೋದಿಲ್ಲ. ಅದರ ಬದಲು ಆಗ್ಲೇ ಹೇಳಿದ ಹಾಗೆ ಅಸಂಬಂಧ ವಿಚಾರಗಳನ್ನಷ್ಟೇ ತೋರಿಸ್ತಿರ್ತಾರೆ. ಆದ್ರೆ scroll.in ತನ್ನ ವರದಿಯಲ್ಲಿ ಹೇಳುತ್ತೆ, ಮೋದಿ ಭೇಟಿ ನೀಡಿದ ದೇಶದಲ್ಲಿ ಕೆಲವು ತಿಂಗಳುಗಳಲ್ಲಿ ಆ ದೇಶದ ಮುಖ್ಯಸ್ಥರೊಳಗೆ ಅದಾನಿ ಗ್ರೂಪ್ ತನ್ನ ಯೋಜನೆಯನ್ನ ಪ್ರಸ್ತಾಪಿಸಿ ಘೋಷಿಸಿದೆ ಅಂತ. ಮಾರ್ಚ್ 2024ರಲ್ಲಿ ಅದಾನಿ ಕಂಪನಿಯು ನೈರೋಬಿ ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಯ ಕುರಿತು ಪ್ರಸ್ತಾಪಿಸಿತ್ತು. ಈ ಮೂಲಕ ವಿದೇಶದಲ್ಲಿ ಮೊದಲ ಬಾರಿಗೆ ಅದಾನಿ ಗ್ರೂಪ್ ಕೀನ್ಯಾದ ರಾಜಧಾನಿ ನೈರೋಬಿಯ ವಿಮಾನ ನಿಲ್ದಾಣದ ಕಾರ್ಯಾಚರಣೆಯನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಪ್ರಯತ್ನಿಸಿದೆ. ಭಾರತದಲ್ಲಿ ಇಂತಹವುಗಳು ತುಂಬಾನೇ ನಡೆದಿದೆ. ಅದೇ ರೀತಿಯಲ್ಲಿ ಅದಾನಿ ಗ್ರೂಪ್ಗೆ 30 ವರ್ಷಗಳ ಕಾಲ ಹಕ್ಕುಗಳನ್ನು ನೀಡೋಕೆ ಕೀನ್ಯಾ ಸರ್ಕಾರ ಕೂಡ ಸಿದ್ಧ ಆಗಿತ್ತು. ಆದರೆ ಕೀನ್ಯಾ ಹೈಕೋರ್ಟ್ ಈ ಉದ್ದೇಶಿತ ಒಪ್ಪಂದವನ್ನ ಅಮಾನತುಗೊಳಿಸಿದೆ. ಇನ್ನು ಡಿಸೆಂಬರ್ 2023ರಲ್ಲಿ ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ ದೆಹಲಿಗೆ ಬರ್ತಾರೆ. ಕೀನ್ಯಾ ಅಧ್ಯಕ್ಷರ ಭಾರತ ಭೇಟಿಯನ್ನ ನೀವೆಲ್ಲ ಸಾಮಾನ್ಯ ಅಂತ ಅನ್ಕೊಂಡಿರಬಹುದು. ಆದ್ರೆ ಈ ಭೇಟಿ ನಂತರನೇ ಕೀನ್ಯಾದಲ್ಲಿ ವಿವಾದ ಉಂಟಾಗಿರೋದು. ಅದು ಮುಂದೆ ಭಾರಿ ಕೋಲಾಹಲಕ್ಕೂ ಸಹ ಕಾರಣ ಆಗತ್ತೆ. ಯಾಕಂದ್ರೆ ಮುಂದೆ ಭೇಟಿಯಾದ 3 ತಿಂಗಳ ಬಳಿಕ ಮಾರ್ಚ್ನಲ್ಲಿ ಅದಾನಿ ಗ್ರೂಪ್ ತನ್ನ ಪ್ರಸ್ತಾಪವನ್ನ ಕೀನ್ಯಾ ಮುಂದಿಡತ್ತೆ. ಇದಕ್ಕೋಸ್ಕರವಾಗಿನೇ ಜೂನ್ ತಿಂಗಳಲ್ಲಿ ಕೀನ್ಯಾ ಆಡಳಿತ ತನ್ನ ರಾಷ್ಟ್ರೀಯ ವಾಯುಯಾನ ನೀತಿಯನ್ನು ಕೂಡ ಬದಲಾಯಿಸುತ್ತೆ. ನಂತರ ಅದಾನಿ ಗ್ರೂಪ್ ಜೊತೆಗೆ ವಿಮಾನ ನಿಲ್ದಾಣದ ತನ್ನ ಹೊಸ ಹೂಡಿಕೆ ಯೋಜನೆಯನ್ನ ಅನುಮೋದಿಸುತ್ತೆ. ಇದರ ವಿರುದ್ಧ ಟೀಕೆಗಳನ್ನ ಎತ್ತಿದ ಕೀನ್ಯಾದ ಮಾನವ ಹಕ್ಕುಗಳ ಆಯೋಗ ಮತ್ತು ಅಲ್ಲಿನ ಬಾರ್ ಅಸೋಸಿಯೇಷನ್ ಕೂಡಲೇ ಮೊಕದ್ದಮೆಯನ್ನ ಹೂಡುತ್ತೆ. ಅವರೆಲ್ಲ ಹೇಳೋದೇನು ಅಂತಂದ್ರೆ, ರಕ್ಷಣಾ ದೃಷ್ಟಿಯಿಂದ ಹಾಗೂ ಲಾಭದಾಯಕ ದೃಷ್ಟಿಯಿಂದ ರಾಷ್ಟ್ರೀಯ ವಿಮಾನ ನಿಲ್ದಾಣವೊಂದನ್ನ ಹೀಗೆ ಒಂದು ಖಾಸಗಿ ಕಂಪನಿಗೆ ಕೊಡೋದು ತಪ್ಪು ಅಂತಾನೆ ಆಗಿತ್ತು. ಆದ್ರೆ ಸರ್ಕಾರ ಈ ಒಪ್ಪಂದವನ್ನ ರಹಸ್ಯವಾಗಿ ಮಾಡಿದೆ ಅನ್ನೋ ಆರೋಪ ಕೂಡ ಇತ್ತು. ಇದೇ ಉದ್ದೇಶಕ್ಕೆ ಸರ್ಕಾರ ಟೆಂಡರ್ ಕೂಡ ಕರೆದಿರಲಿಲ್ಲ ಅಂತ ಅವರು ಆರೋಪಿಸಿದ್ರು. ಇದರಲ್ಲಿ ಇತರ ಕಂಪನಿಗಳಿಗೂ ಸಹ ಅವಕಾಶ ಕೊಟ್ಟಿರಲಿಲ್ಲ. ಈ ಕಾರಣಕ್ಕೆ ಸೆಪ್ಟೆಂಬರ್ 9 ಕೀನ್ಯಾ ಹೈಕೋರ್ಟ್ ಕೀನ್ಯಾದ ಈ ಒಪ್ಪಂದಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ವಿಧಿಸಿರೋದು. ಸುಪ್ರಿಯಾ ಶರ್ಮಾ ಅವರ ಈ ಒಂದು ವರದಿಯಿಂದಾಗಿ ನಾವೀಗ ಇದೆಲ್ಲವನ್ನ ತಿಳ್ಕೊಳ್ಳುವಂತಾಗಿದೆ. ಇಲ್ಲದೇ ಇದ್ರೆ ನೀವು ಮಾಧ್ಯಮಗಳನ್ನ ಹೇಳುವಂತಹ ಸುಳ್ಳುಗಳನ್ನೇ ನಂಬ್ತಾ ಇರಬೇಕಾಗಿತ್ತು. ವಾಸ್ತವವಾಗಿ ಈ ಜನಪ್ರಿಯ ಮಾಧ್ಯಮಗಳೆಲ್ಲ ಸಮಾಜದ ಮೇಲೆ ಹೊಸ ಹತಾಶೆಯನ್ನೇ ಹೇರ್ತಾ ಇದೆ. ಅದೇನು ಅಂತಂದ್ರೆ, ಭಾರತಕ್ಕೆ ಮೊದಲು ವಿದೇಶದಲ್ಲಿ ಯಾವುದೇ ಸ್ಥಾನಮಾನ ಇರಲಿಲ್ಲ, ಬದಲಾಗಿ ಮೋದಿ ಬಂದ ಮೇಲೇನೆ ಈಗ ಎಲ್ಲಾ ಸ್ಥಾನಮಾನಗಳು ಸಿಗ್ತಾ ಇದೆ ಅಂತ. ಸುಪ್ರಿಯಾ ಶರ್ಮಾ ಅವರು ತಮ್ಮ ವರದಿಯಲ್ಲಿ ತಾಂಜೇನಿಯಾದಿಂದ ವಿಯೆಟ್ನಾಂವರೆಗೆ ಇಂಥ ಅನೇಕ ವಿದೇಶಿ ವ್ಯವಹಾರಗಳ ಬಗ್ಗೆ ತನಿಖೆಯನ್ನು ನಡೆಸಿದ್ದಾರೆ ಮತ್ತು ಮೋದಿಯ ಬಗ್ಗೆ ಸುದೀರ್ಘ ಪಟ್ಟಿಯನ್ನೇ ಸಲ್ಲಿಸಿದ್ದಾರೆ. ಈ ಪಟ್ಟಿಯಲ್ಲಿ ಮೋದಿ ಯಾವುದೆಲ್ಲ ದೇಶಕ್ಕೆ ಭೇಟಿ ನೀಡಿದ್ರೋ ಅದೇ ದೇಶಕ್ಕೆ ಎಷ್ಟು ತಿಂಗಳ ಅಂತರದಲ್ಲಿ ಅದಾನಿ ಗ್ರೂಪ್ಗೆ ಬೃಹತ್ ಯೋಜನೆಗಳು ಘೋಷಣೆಯಾಗಿರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಅಂದ್ರೆ ಮೋದಿ ಭೇಟಿಯಾದ ಸಿಂಗಪುರ್, ವಿಯೆಟ್ನಾಂ, ಮಲೇಷ್ಯಾ, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾದಂತಹ ದೇಶಗಳಿಗೆ ಭೇಟಿ ಮಾಡಿದ 2 ರಿಂದ 4 ತಿಂಗಳುಗಳಲ್ಲೇ ಅದಾನಿಯ ವ್ಯವಹಾರ ಕುದುರಿರೋದು. ಇದನ್ನೇ ಈ ಪಟ್ಟಿಯಲ್ಲಿ ತೋರಿಸಲಾಗಿದೆ. ಕೀನ್ಯಾ, ಟಾಂಜಾನಿಯಾ ಮತ್ತು ಇಸ್ರೇಲ್ನಂತಹ ದೇಶಗಳನ್ನು ಸಹ ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಶ್ರೀಲಂಕಾದಲ್ಲಿ ಅದಾನಿ ಗ್ರೂಪ್ಗೆ ಜಲವಿದ್ಯುತ್ ಯೋಜನೆಯನ್ನ ನೀಡುವಂತೆ ಮೋದಿ ತಮ್ಮ ಮೇಲೆ ಒತ್ತಡ ಹೇರ್ತಿದ್ದಾರೆ ಅಂತ 2021ರ ನವೆಂಬರ್ನಲ್ಲಿ ಅಧ್ಯಕ್ಷ ಗೋಟಬಯ ರಾಜಪಕ್ಷ ಹೇಳಿದ್ರು ಅಂತ ಅಲ್ಲಿನ ಅಧಿಕಾರಿಯೊಬ್ರು ಹೇಳಿದ್ದಾರೆ. ಈ ಹೇಳಿಕೆ ಬಹಿರಂಗಗೊಂಡ ಕೂಡಲೇ ಶ್ರೀಲಂಕಾದ ರಾಜಕೀಯದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಕೊನೆಗೆ ಆ ಅಧಿಕಾರಿ ತಮ್ಮ ಹೇಳಿಕೆಯನ್ನ ಹಿಂತೆಗೆದುಕೊಂಡ್ರು ಮತ್ತು ತಮ್ಮ ಹುದ್ದೆಯಿಂದಾನೇ ಕೆಳಗಿಳಿದು ಬಿಟ್ರು. ಇದಕ್ಕೂ ಮೊದಲು ಫೆಬ್ರವರಿ 2020ರಲ್ಲಿ ಮಹಿಂದಾ ರಾಜಪಕ್ಷೆ ದೆಹಲಿಯಲ್ಲಿ ಮೋದಿಯವರನ್ನ ಭೇಟಿಯಾಗಿದ್ರು ಮತ್ತು ಕೆಲವೇ ತಿಂಗಳುಗಳ ನಂತರ ಕೊಲಂಬೋ ಬಂದರಿನಲ್ಲಿರುವ ಕಂಟೈನರ್ ಟರ್ಮಿನಲ್ ಅನ್ನ ನಿರ್ವಹಿಸೋಕೆ ಅದಾನಿ ಗ್ರೂಪ್ಗೆ ಆದ್ಯತೆ ನೀಡಿದೆ ಅನ್ನೋ ಸುದ್ದಿ ಬರುತ್ತೆ. ಬಳಿಕ ಬಂದರಿನ 2ನೇ ಟರ್ಮಿನಲ್ ಅನ್ನ ನಿರ್ವಹಿಸುವ ಹಕ್ಕುಗಳನ್ನು ಕೂಡ ಅದಾನಿ ಸಂಸ್ಥೆ ಪಡೆಯುತ್ತೆ. ಶ್ರೀಲಂಕಾದಲ್ಲಿ ಈಗಾಗಲೇ ಚುನಾವಣೆಗಳು ನಡೆದಿದೆ. ರಾಜ್ಯಪಕ್ಷದ ಕುಟುಂಬ ಮತ್ತು ಅವರ ಪಕ್ಷವನ್ನ ಜನ ಅಧಿಕಾರದಿಂದಾನೇ ಹೊರಹಾಕಿದ್ದಾರೆ. ಇನ್ನು ಶೇಖ್ ಹಸೀನಾ ವಿರುದ್ಧ ಬಾಂಗ್ಲಾದೇಶದಲ್ಲಿಯೂ ಸಹ ಸಾಮೂಹಿಕ ದಂಗೆ ಎದ್ದಿತ್ತು. ಆಗ ಶೇಖ್ ಹಸೀನಾ ದೆಹಲಿಗೆ ಪಲಾಯನ ಮಾಡಬೇಕಾಯಿತು. ಇದಕ್ಕೂ ಮೊದಲು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಜೂನ್ 2015ಕ್ಕೆ ಅದಾನಿ ಗ್ರೂಪ್ ಜೊತೆ ವಿದ್ಯುತ್ ಖರೀದಿ ಒಪ್ಪಂದವನ್ನ ಪರಿಶೀಲಿಸಿದೆ ಅಂತ ಹೇಳಿತ್ತು.
2017ರಲ್ಲಿ ಪ್ರಧಾನಮಂತ್ರಿ ಮೋದಿ ಮೊದಲ ಬಾರಿಗೆ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಇಂಧನ ಅಗತ್ಯಗಳನ್ನು ಪೂರೈಸುವಲ್ಲಿ ಭಾರತವು ಪ್ರಮುಖ ಪಾಲುದಾರರಾಗಬಹುದು ಅಂತ ಹೇಳಿದ್ರು. ಇದಾಗಿ ಸರಿಯಾಗಿ 2 ತಿಂಗಳ ನಂತರ ಅದಾನಿ ಬಾಂಗ್ಲಾದೇಶದೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಅದರಂತೆ ಜಾರ್ಖಂಡ್ನಿಂದ ಬಾಂಗ್ಲಾದೇಶಕ್ಕೆ ವಿದ್ಯುತ್ ರಫ್ತು ಮಾಡಲಾಗತ್ತೆ ಅಂತ ಮಾತಾಗತ್ತೆ. ಇದಾದ 2 ವರ್ಷಗಳ ಬಳಿಕ ಗೌತಮ್ ಅದಾನಿ ಇದೇ ಯೋಜನೆಯ ಕುರಿತಾಗಿ ಶೇಖ್ ಹಸೀನಾ ಅವರನ್ನ ದಿಲ್ಲಿಯಲ್ಲಿ ಭೇಟಿಯಾಗ್ತಾರೆ ಮತ್ತು ಆ ಫೋಟೋವನ್ನ ಟ್ವೀಟ್ ಕೂಡ ಮಾಡ್ತಾರೆ. ಕಳೆದ ಹಲವಾರು ವರ್ಷಗಳಿಂದ ಬಾಂಗ್ಲಾದೇಶದ ಪ್ರತಿಪಕ್ಷಗಳು ಈ ಒಪ್ಪಂದವನ್ನ ಮೋದಿ ಸರ್ಕಾರದ ಒತ್ತಡದ ಮೇರೆನೇ ಮಾಡಲಾಗಿದೆ ಅಂತಾನೆ ಸರ್ಕಾರವನ್ನ ಆರೋಪಿಸ್ತಾ ಇದೆ. ಈಗ ಬಾಂಗ್ಲಾದೇಶದಲ್ಲಿ ಸರ್ಕಾರ ಬದಲಾಗಿದೆ. ಈ ಒಪ್ಪಂದವನ್ನ ರದ್ದುಗೊಳಿಸೋಕೆ ಬೆದರಿಕೆಯೂ ಅಲ್ಲಿದೆ. ಇದರ ಬಗ್ಗೆ ಅದಾನಿ ಸಂಸ್ಥೆ ಬಾಂಗ್ಲಾದೇಶ ಸರ್ಕಾರವು ನಮ್ಮೊಂದಿಗೆ ಸಹಿ ಮಾಡಿದ ವಿದ್ಯುತ್ ಖರೀದಿ ಒಪ್ಪಂದವನ್ನ ಪರಿಶೀಲಿಸ್ತಾ ಇದೆ ಅನ್ನೋ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಭಾರಿ ಪಾವತಿ ಬಾಕಿಯ ಹೊರತಾಗಿಯೂ ನಾವು ಪಾಲುದಾರರ ಸ್ಫೂರ್ತಿಯಲ್ಲಿ ವಿದ್ಯುತ್ ಪೂರೈಸೋದನ್ನ ಮುಂದುವರಿಸ್ತೇವೆ ಅಂತ ಹೇಳಿದೆ. ಆದ್ರೆ ಅದಾನಿ ಗ್ರೂಪ್ನ ವಕ್ತಾರರು ಸ್ಕ್ರಾಲ್ನ ಕೀನ್ಯಾ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಮಾತ್ರ ಪ್ರತಿಕ್ರಿಯಿಸೋದಿಲ್ಲ. ಬಾಂಗ್ಲಾದೇಶದ ಒಪ್ಪಂದವೇನಾದ್ರೂ ರದ್ದುಗೊಂಡ್ರೆ ವ್ಯವಹಾರ ಮತ್ತು ರಾಜತಾಂತ್ರಿಕತೆಯನ್ನ ಬೆರೆಸುವ ಈ ತಂತ್ರ ತುಂಬಾ ಮರ್ಯಾದೆಗೇಡಿನ ತಂತ್ರವಾಗೋಗುತ್ತೆ. ಈ ಎಲ್ಲಾ ಸುದ್ದಿಗಳು ಗಾಳಿ ಸುದ್ದಿ ಏನಲ್ಲ. ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಅವರನ್ನ ಬಾಂಗ್ಲಾದೇಶದ ನಿಲುವಿನ ಬಗ್ಗೆ ಕೇಳಿದಾಗ ಅವರು ಎರಡೂ ಕಡೆಯವರಿಗೆ ಕುಳಿತು ಮಾತಾಡೋಕೆ ಸಲಹೆ ನೀಡಲಾಗಿದೆ ಅಂತಂದಿದ್ರು. ಈ ಸುದ್ದಿಗೆ ಆಧಾರ ಕೂಡ ಇದೆ. ಢಾಕಾದ ಮಧ್ಯಂತರ ಸರ್ಕಾರ 2017ರಲ್ಲಿ ಅದಾನಿ ಪವರ್ ಜೊತೆಗಿನ ಒಪ್ಪಂದದ ನಿಯಮಗಳನ್ನ ಮತ್ತೊಮ್ಮೆ ಪರಿಶೀಲಿಸಬಹುದು ಅಂತ ಹೇಳಿದೆ. ಆಗಮ್ ವಾಲಿಯಾ ಸೆಪ್ಟೆಂಬರ್ನಲ್ಲಿ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಇದನ್ನ ವರದಿ ಮಾಡಿದ್ರು. ಇಲ್ಲಿ ವಿದ್ಯುತ್ತಿಗೆ ಪಾವತಿಸುತ್ತಿರುವಂತಹ ಬೆಲೆ ನ್ಯಾಯಯುತವಾಗಿದೆಯೇ ಅಥವಾ ಇಲ್ಲವೇ ಅನ್ನೋದನ್ನ ಮಧ್ಯಂತರ ಸರ್ಕಾರ ನೋಡುತ್ತೆ. ಬಾಂಗ್ಲಾದೇಶವು ಒಪ್ಪಂದವನ್ನ ರದ್ದುಗೊಳಿಸುವ ಭಯದಿಂದಾಗಿ ಅದಾನಿ ಗ್ರೂಪ್ ಪರ್ಯಾಯಗಳನ್ನ ಹುಡುಕ್ತಾ ಇದೆ ಅಂತ ಕೂಡ ಈ ವರದಿಯಲ್ಲಿ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಜಾರ್ಖಂಡ್ನ ಗೊಡ್ಡಾದ 1600 ಮೆಗಾವ್ಯಾಟ್ ಉಷ್ಣ ಸ್ಥಾವರದ ವಿದ್ಯುತ್ತನ್ನ ಭಾರತದಲ್ಲೇ ಮಾರಾಟ ಮಾಡುವ ಸಾಧ್ಯತೆಯೂ ಇದೆ. ಈ ಸ್ಥಾವರ ಈಗ ಎಲ್ಲಾ ವಿದ್ಯುತ್ತನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸ್ತಾ ಇದೆ. ಆದ್ರೆ ಭಾರತದಲ್ಲಿ ಈ ಶಕ್ತಿಯನ್ನ ಮಾರಾಟ ಮಾಡೋಕೆ ಅದಾನಿ ಪವರ್ ಜಾರ್ಖಂಡ್ ಲಿಮಿಟೆಡ್ 130 ಕಿಲೋಮೀಟರ್ ಉದ್ದದ ಪ್ರಸರಣ ಮಾರ್ಗ ಮತ್ತು ಉಪಕೇಂದ್ರದಲ್ಲಿ ಹೆಚ್ಚುವರಿ ಬೇಗಗಳನ್ನ ನಿರ್ಮಿಸಬೇಕಾಗತ್ತೆ ಮತ್ತು ಅದನ್ನ ಶೀಘ್ರವಾಗಿ ಮಾಡೋಕೆ ಸಾಧ್ಯನೇ ಇಲ್ಲ. ಆದ್ರೆ 130 ಕಿಲೋಮೀಟರ್ ಉದ್ದದ ಮಾರ್ಗವನ್ನ ಭಾರತೀಯ ಗ್ರಿಡ್ಗೆ ತ್ವರಿತವಾಗಿ ಸಂಪರ್ಕಿಸುವಂತ ಒಂದು ಬೇಡಿಕೆ ಇದೆ. ಆದ್ರೆ ಸೆಂಟ್ರಲ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಆಫ್ ಇಂಡಿಯಾ ಈ ತಾಂತ್ರಿಕ ಕಾರಣಗಳಿಂದಾಗಿ ಈ ಬೇಡಿಕೆಯನ್ನ ತಿರಸ್ಕರಿಸಿದೆ. ಅನುಮೋದನೆ ಪಡೆದ ನಂತರ ಪಶ್ಚಿಮ ಬಂಗಾಳ ರಾಜ್ಯ ಪ್ರಸರಣ ಘಟಕವು ಈ ಸ್ಥಾವರವನ್ನ ಗ್ರಿಡ್ಗೆ ಸಂಪರ್ಕಿಸೋದ್ರಿಂದ ಒಟ್ಟು ಅಲ್ಲಿನ ವ್ಯವಸ್ಥೆ ಮೇಲೇನೆ ಓವರ್ಲೋಡ್ ಉಂಟಾಗಬಹುದು ಅಂತ ಎಚ್ಚರಿಸಿದೆ. ಸಿಸ್ಟಮ್ ಈಗಾಗಲೇ ಲೋಡ್ ಆಗಿದೆ ಅಂತ CTUIL ಒಪ್ಕೊಂಡಿದೆ. ಆದ್ರೆ ಅದರ ಜೊತೆಗೆ ಗೊಡ್ಡಾದ ಸ್ಥಾವರದಿಂದ ಸರಬರಾಜಿಗೆ ಯಾವುದೇ ಹೆಚ್ಚುವರಿ ಹೊರೆ ಆಗೋದಿಲ್ಲ ಅಂತಾನು ಹೇಳಿದೆ ಮತ್ತು ವ್ಯವಸ್ಥೆಯಲ್ಲಿ ನವೀಕರಣಗಳನ್ನು ಸಹ ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳಿದೆ. ಆಗಮ್ ತಮ್ಮ ವರದಿಯಲ್ಲಿ ಮೊಹಮ್ಮದ್ ಯುನಿಸ್ ಅವರನ್ನ ಮುಖ್ಯ ಸಲಹೆಗಾರರನ್ನಾಗಿ ನೇಮಕ ಮಾಡಿದ 2 ದಿನಗಳ ನಂತರ ಆಗಸ್ಟ್ 10ರಂದು ವಿದ್ಯುತ್ ಸಚಿವಾಲಯವು ತನ್ನ ಸಭೆಯೊಂದಿಗೆ ಗೊಡ್ಡಾ ಸ್ಥಾವರವನ್ನ ಭಾರತೀಯ ಗ್ರಿಡ್ಗೆ ಸಂಪರ್ಕಿಸೋಕೆ ಸಲಹೆ ನೀಡಿದೆ ಅಂತ ಹೇಳಿದ್ದಾರೆ. ಈ ಎಲ್ಲಾ ವಿಷಯಗಳು ನಿಮ್ಗೆ ಯಾವ ಮಾಧ್ಯಮಗಳಲ್ಲೂ ಸಹ ಸಿಗೋದಿಲ್ಲ ಮತ್ತು ಅವ್ರು ಹೇಳೋದು ಇಲ್ಲ. ಆದ್ರೆ ದಿನ ಇಡೀ ಚಾನೆಲ್ಗಳಲ್ಲಿ ಚರ್ಚೆ ನಡೆಯೋದನ್ನು ಮಾತ್ರ ನೀವು ನೋಡ್ತಾನೆ ಇರ್ತೀರಿ. ಅಲ್ಲಿನ ಚರ್ಚೆಗಳು ಬೇರೆನೇ ಆಗಿರುತ್ತೆ. ಭಾರತ ಸರ್ಕಾರ ಅದಾನಿ ಬಿಟ್ರೆ ಬೇರೆ ಯಾವ್ದಾದ್ರೂ ಕಂಪನಿಗೆ ಇಷ್ಟೊಂದು ಉತ್ಸಾಹ ತೋರಿದ್ದನ್ನ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಮೂಲ ವಿಷಯ ಅಂತಂದ್ರೆ ಪ್ರಧಾನಿ ಮೋದಿಯವರ ವಿದೇಶ ಪ್ರವಾಸ ಯಾರಿಗಾಗಿ? ಇದೇ ಕಾರಣಕ್ಕೆ ಕಾಂಗ್ರೆಸ್ ಕೂಡ ಮೋದಿಯ ವಿದೇಶಿ ಪ್ರವಾಸಗಳ ನಂತರ ಕೇವಲ ಅದಾನಿ ಗ್ರೂಪ್ಗೆ ಮಾತ್ರ ಹೆಚ್ಚು ಲಾಭ ಆಗ್ತಾ ಇದೆ ಅಂತ ಆರೋಪಿಸಿರೋದು. ಅದಾನಿಯ ಏಜೆಂಟ್ ನಂತೆ ಇಲ್ಲಿ ಪ್ರಧಾನಿ ಮೋದಿ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಆರೋಪಿಸಿದೆ. ಇದಕ್ಕಾಗಿ ಕಾಂಗ್ರೆಸ್ ಒಂದು ದೊಡ್ಡ ಪಟ್ಟಿಯನ್ನೇ ಬಿಡುಗಡೆ ಮಾಡಿದೆ. ಅದರಲ್ಲಿ ನರೇಂದ್ರ ಮೋದಿ ಅವರು ಮಾರ್ಚ್ 2017ರಲ್ಲಿ ಮಲೇಷ್ಯಾ ಪ್ರಧಾನಿಯನ್ನ ಭೇಟಿಯಾಗಿದ್ದು ಮತ್ತು ಸರಿಯಾಗಿ ಏಪ್ರಿಲ್ 2017ರಲ್ಲಿ ಅದಾನಿ ಮಲೇಷ್ಯಾದಲ್ಲಿ ಮೆಗಾ ಕಂಟೈನರ್ ಬಂದರು ಯೋಜನೆಗೆ ಸಂಬಂಧಿಸಿದಂತಹ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದು. ಹಾಗೆ ಜನವರಿ 2018ರಲ್ಲಿ ಪ್ರಧಾನಿ ಮೋದಿ ಇಸ್ರೇಲ್ ಪ್ರಧಾನಿಯನ್ನ ಭೇಟಿಯಾಗ್ತಾರೆ. ಸರಿಯಾಗಿ 11 ತಿಂಗಳ ನಂತರ ಡಿಸೆಂಬರ್ 2018ಕ್ಕೆ ಅದಾನಿ ಇಸ್ರೇಲಿನ ಕಂಪನಿಯ ಜೊತೆ ಮಿಲಿಟರಿ ಡ್ರೋನ್ ತಯಾರಿಕೆಯ ಕೆಲಸ ಶುರು ಮಾಡ್ತಾರೆ. 2018ರ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಂಗಾಪುರದ ಪ್ರಧಾನಿಯನ್ನ ಭೇಟಿ ಮಾಡಿದ್ರು. ಅದೇ ಮುಂದಿನ ತಿಂಗಳು ಅಂದ್ರೆ ಜುಲೈ 2018ರಲ್ಲಿ ಸಿಂಗಾಪುರ್ ಕಂಪನಿಯು ಅದಾನಿ ಪೋರ್ಟ್ನಲ್ಲಿ 1,000 ಕೋಟಿ ರೂಪಾಯಿ ಹೂಡಿಕೆ ಮಾಡುತ್ತೆ.
ಫೆಬ್ರವರಿ 2020ರಲ್ಲಿ ಪ್ರಧಾನಮಂತ್ರಿಯವರು ಶ್ರೀಲಂಕಾದ ಪ್ರಧಾನಿಯನ್ನ ಭೇಟಿಯಾಗ್ತಾರೆ. ಇದಾದ ಕೆಲವು ತಿಂಗಳ ನಂತರ ಜುಲೈ 2020ರಲ್ಲಿ ಶ್ರೀಲಂಕಾದಲ್ಲಿ ಅದಾನಿ ಬಂದರು ಕಾರ್ಯಾಚರಣೆಗೆ ಸಂಬಂಧಿಸಿದ ಒಪ್ಪಂದದ ವರದಿಗಳು ಸಹ ಕಂಡುಬರುತ್ತೆ. ಜೂನ್ 2023ರಲ್ಲಿ ಪ್ರಧಾನಿ ಮೋದಿ ನೇಪಾಳದ ಪ್ರಧಾನಿಯನ್ನ ಭೇಟಿಯಾಗ್ತಾರೆ. ಅದಾದ 6 ತಿಂಗಳ ನಂತರ ಜನವರಿ 2024ರಲ್ಲಿ ನೇಪಾಳ ಸರ್ಕಾರವು ಅದಾನಿಗೆ ಅಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣದ ಮತ್ತು ಅದರ ನಿರ್ವಹಣೆಯ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಹೂಡಿಕೆ ಮಾಡೋಕೆ ಅವಕಾಶ ಕೊಟ್ಟಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅಕ್ಟೋಬರ್ 2023ರಲ್ಲಿ ಪ್ರಧಾನಿಯವರು ತಾಂಜೇನಿಯಾದ ಅಧ್ಯಕ್ಷರನ್ನ ಭೇಟಿಯಾಗ್ತಾರೆ. ಅದಾದ 7 ತಿಂಗಳ ನಂತರ ಅದಾನಿ ಅಲ್ಲಿನ ದಾರ್ ಎ ಸಲಾಂ ಬಂದರಿನ ನಿರ್ವಹಣೆಯನ್ನ 30 ವರ್ಷದ ಲೀಸ್ಗೆ ಪಡೆಯಲಾಗುತ್ತೆ. ಜುಲೈ 2024ರಲ್ಲಿ ಪ್ರಧಾನಮಂತ್ರಿಯವರು ವಿಯೆಟ್ನಾಂ ಪ್ರಧಾನಿಯನ್ನ ಭೇಟಿಯಾಗ್ತಾರೆ. ಅದೇ ತಿಂಗಳು ವಿಯೆಟ್ನಾಂನ ವಿಮಾನ ನಿಲ್ದಾಣಗಳಲ್ಲಿ ಅದಾನಿ ಗ್ರೂಪ್ ಹೂಡಿಕೆ ಮಾಡಲಿದೆ ಅನ್ನೋ ಸುದ್ದಿ ವಿಯೆಟ್ನಾಂ ಸರ್ಕಾರ ಹೇಳುತ್ತೆ. ಈಗ ಬರೋಣ ವಿದ್ಯುತ್ ವಿವಾದಕ್ಕೆ. ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರದಲ್ಲಿ ಅದಾನಿ ಗ್ರೂಪ್ಗೆ ವಿದ್ಯುತ್ ಸರಬರಾಜು ಮಾಡೋದನ್ನ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಯಾಕೆ ಪ್ರಶ್ನಿಸ್ತಾ ಇದೆ? ರಿಪೋರ್ಟರ್ಸ್ ಕಲೆಕ್ಟಿವ್ ವೆಬ್ಸೈಟ್ನ ಹೆಸರನ್ನ ನೀವು ಕೇಳಿರ್ಬೋದು. ಪ್ರತಿದಿನ ಈ ತನಿಖಾ ಪತ್ರಿಕೋದ್ಯಮದಿಂದ ಒಂದು ವರದಿ ಬರ್ತಾನೆ ಇರತ್ತೆ. ಇದು ಬಹಳ ಮುಖ್ಯ ಕೂಡ ಹೌದು. ನೀವು ಈ ವೆಬ್ಸೈಟ್ ಅನ್ನ ಪ್ರಯತ್ನ ಪಟ್ಟಾದ್ರೂ ಒಂದ್ಸಲ ನೋಡ್ಲೇಬೇಕು. ಶ್ರೀ ಗಿರೀಶ್ ಜಾಲಿಹಾಲ್ ಅವರ ಈ ವರದಿಯಲ್ಲಿ ಬಿಜೆಪಿ ಆಡಳಿತದ 2 ರಾಜ್ಯಗಳಲ್ಲಿ ವಿದ್ಯುತ್ ಟೆಂಡರ್ಗಳನ್ನ ಅದಾನಿ ಗ್ರೂಪ್ ಪಡೆಯಲಿದೆ ಅಂತ ಹೇಳಲಾಗಿತ್ತು. ಅವರ ವರದಿಯನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ 2 ರಾಜ್ಯಗಳು ಕೊಟ್ಟಂತ ಟೆಂಡರ್ನ ಷರತ್ತುಗಳು ಒಂದೇ ಆಗಿದೆ. ಇದರಿಂದ ಇದು ಅದಾನಿ ಗ್ರೂಪ್ನ ಕಾರ್ಯಾಚರಣೆಯ ಮೂಲಕ ಆಗಿರುವಂತಹ ಅದರ ಮೂಲ ಯೋಜನೆ ಅಂತಾನೆ ಹೋಲ್ತಾ ಇತ್ತು. ಯಾಕಂದ್ರೆ ಇದೇ ರೀತಿ ಅದಾನಿ ಮಹಾರಾಷ್ಟ್ರದಲ್ಲಿಯೂ ಸಹ ಈ ರೀತಿಯ ಒಂದು ಒಪ್ಪಂದವನ್ನ ಪಡೆದಿದ್ದಾರೆ. ಆದ್ರೆ ರಾಜಸ್ಥಾನದ ಟೆಂಡರ್ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಇಲ್ಲಿಯೂ ಅದಾನಿಯವರೇ ಮುಂಚೂಣಿಯಲ್ಲಿದ್ದಾರೆ. ಮಹಾರಾಷ್ಟ್ರ 6600 ಮೆಗಾವ್ಯಾಟ್ಗೆ ಟೆಂಡರ್ ಅನ್ನ ನೀಡಿದೆ. ಅದರಲ್ಲಿ 5000 ಮೆಗಾವ್ಯಾಟ್ ಸೌರಶಕ್ತಿಯಿಂದ ಬರುತ್ತೆ, ಉಳಿದವು ಕಲ್ಲಿದ್ದಲಿನಿಂದ ಬರುತ್ತೆ. ಇದಲ್ಲದೆ ರಾಜಸ್ಥಾನ ತನ್ನ ಬಿಡ್ನಲ್ಲಿ 11200 ಮೆಗಾವ್ಯಾಟ್ಗೆ ಬೇಡಿಕೆಯನ್ನು ಇಟ್ಟಿದೆ. ಇದರಲ್ಲಿ 8000 ಮೆಗಾವ್ಯಾಟ್ ಅದಾನಿ ಗ್ರೂಪ್ ಹೊರತುಪಡಿಸಿ ದೇಶದಲ್ಲಿ ಕೆಲವೇ ಗುಂಪುಗಳು ಮಾತ್ರ ಸೌರ ಅಥವಾ ಕಲ್ಲಿದ್ದಲಿನಿಂದ ಈ ಮಟ್ಟದಲ್ಲಿ ವಿದ್ಯುತ್ ಉತ್ಪಾದಿಸುತ್ತೆ. ಒಪ್ಪಂದದಲ್ಲಿ ಸೌರ ಮತ್ತು ಕಲ್ಲಿದ್ದಲಿನಿಂದ ತಯಾರಿಸಿದ ವಿದ್ಯುತ್ಗೆ ಹೆಚ್ಚು ಒತ್ತಾಯಿಸುವ ಮೂಲಕ ರಾಜ್ಯಗಳು ಅದಾನಿಯನ್ನೇ ಬಲವಾದ ಸ್ಪರ್ಧಿಯನ್ನಾಗಿ ಮಾಡಿದೆ. ಸೌರಶಕ್ತಿಯ ವಿಷಯದಲ್ಲಿ ಮಹಾರಾಷ್ಟ್ರದ ಒಪ್ಪಂದವನ್ನ ವಿಶ್ವದ ಅತಿ ದೊಡ್ಡ ಒಪ್ಪಂದ ಅಂತಾನೆ ಬಣ್ಣಿಸಲಾಗ್ತಾ ಇದೆ. ಇಂಧನ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸಣ್ಣ ಕಂಪನಿಗಳ ಮೇಲೆ ಇದು ಪ್ರತಿಕೂಲ ಪರಿಣಾಮ ಬೀರುತ್ತೆ. ಇದರ ಜೊತೆಗೆ ಅದಾನಿ ರಾಜಸ್ಥಾನದ ಗುತ್ತಿಗೆ ಪಡೆದ್ರೆ ಅದಾನಿ ಗ್ರೂಪ್ 2 ರಾಜ್ಯಗಳಿಗೆ 25 ವರ್ಷಗಳ ಕಾಲ ವಿದ್ಯುತ್ ಅನ್ನು ಒದಗಿಸುತ್ತೆ. ಶ್ರೀ ಗಿರೀಶ್ ಜಾಲಿಹಾಲ್ ಇದನ್ನ ತಮಾಷೆಗಾಗಿ ಅಥವಾ ಆಟಕ್ಕಾಗಿ ವರದಿ ಮಾಡಿಲ್ಲ. ಬಹಳ ಪರಿಶ್ರಮ ಪಟ್ಟೆ ತಯಾರಿಸಿದ್ದಾರೆ. ಈ ವರದಿಯನ್ನ ಮಾಡುವಲ್ಲಿ ಪ್ರತಿ ದಾಖಲೆಗಳನ್ನ ಪರಿಶೀಲಿಸುವಲ್ಲಿ ಮತ್ತು ಮೂಲವನ್ನ ಮತ್ತೆ ಮತ್ತೆ ಭೇಟಿಯಾಗುವಲ್ಲಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. एक इन्वेस्टिगेशन का पर्पस होता है नए फैक्ट्स को सामने लाना, जो कि पब्लिक इंटरेस्ट के लिए जरूरी होती है. उसका काम किसी को बेइज्जत करना या अफवाह फैलाना नहीं है. हर पत्रकार पर कई प्रेशर्स होते हैं. इन्वेस्टिगेटिव जर्नलिस्ट के लिए लीगल एक्शन का डर बहुत बड़ा होता है. फॉर अ रिपोर्ट टू बी फिट फॉर पब्लिकेशन, मुझे एज अ रिपोर्टर एंड रिपोर्टर्स कलेक्टिव के एडिटर्स को कई एलिमेंट्स का ध्यान रखना पड़ता है हर किसी स्टोरी में. इस प्रोसेस में एडिटिंग से लेकर लीगल चेक तक इन्वॉल्व होता है और कभी कभी महीनों तक चलता है. हमारे लेटेस्ट इन्वेस्टिगेशन में हमने ये खुलासा किया कि कैसे 2 बीजेपी शासित राज्यों ने बिजली खरीदारी के टेंडर में ऐसे कंडीशंस डाले जो अडानी ग्रुप को फेवर करते हैं और ओवरऑल कंपटीशन को कम कर देते हैं. ऐसे विषय पे रिपोर्टिंग करने के लिए सबसे पहले सब्जेक्ट की जानकारी होना बहुत जरूरी है. एज अ रिपोर्टर हमें पहले एक बेसिक अंडरस्टैंडिंग होना चाहिए कि पावर सेक्टर काम कैसे करता है, पावर प्रोड्यूसर्स कौन है, डिस्ट्रीब्यूटर्स कौन है, राज्य सरकारें आखिर ऐसे टेंडर जारी क्यों करते हैं. ಇದನ್ನ ನಾವು ಯಾವುದೇ ಅಹಂಕಾರದಿಂದ ಹೇಳ್ತಾ ಇಲ್ಲ. ಆದ್ರೆ ಪತ್ರಿಕೋದ್ಯಮ ಹೆಸರಿನಲ್ಲಿ ನೀವು ಪತ್ರಿಕೆಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ನೋಡ್ತಾ ಇರುವಂತ ಅಸಂಬದ್ಧ ವಿಚಾರಗಳನ್ನ ಕಸ ಅಂತಾನೆ ಕರಿಬೇಕಾಗತ್ತೆ. ಯಾಕಂದ್ರೆ ನೀವು ಈ ಮಟ್ಟದಲ್ಲಿ ವರದಿಗಾರಿಕೆಯನ್ನ ನೋಡಿದಾಗ ಮಾತ್ರವೇ ಅವುಗಳೆಲ್ಲ ಬರೀ ಕಸ ಅಂತ ಗೊತ್ತಾಗುವುದು. ಇಂತಹ ನಿಜವಾದ ಸುದ್ದಿಗಳ ತನಿಖೆಯನ್ನ ಬಿಟ್ಟು ಮಾಧ್ಯಮಗಳಲ್ಲಿ ಪೂರ್ವಾಗ್ರಹತೆಯ ವಿಚಾರಗಳಿಂದಾನೇ ತುಂಬಿದೆ. ಜೊತೆಗೆ ಪರಂಪರೆಯ ಹೆಸರಿನಲ್ಲಿ ಇಂತಹ ಸುದ್ದಿಗಳನ್ನ ಮರೆಮಾಚಲಾಗ್ತಾ ಇದೆ. ಕಾಂಗ್ರೆಸ್ ಆರೋಪ ಮಾಡ್ತಿರೋದೇನು ಅಂತಂದ್ರೆ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರವು ಅದಾನಿ ಗ್ರೂಪ್ನೊಂದಿಗೆ ಸಹಿ ಹಾಕಿದಂತ 6600 ಮೆಗಾವ್ಯಾಟ್ ವಿದ್ಯುತ್ ಒಪ್ಪಂದವು ಜನರ ಮೇಲೆ ಮಾಡಿರುವಂತಹ ಅತ್ಯಂತ ದೊಡ್ಡ ಹೊರೆಯಾಗಿದೆ ಅಂತ. ಅದಾನಿಯು ಮಹಾರಾಷ್ಟ್ರ ಸರ್ಕಾರದಿಂದ ಪ್ರತಿ ಯೂನಿಟ್ಗೆ ₹4.8 ಪೂರೈಸುವ ಗುತ್ತಿಗೆಯನ್ನ ಪಡೆದಿದ್ದಾರೆ. ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್ ಅವರು ಮೋದಿ ಸರ್ಕಾರಕ್ಕೆ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ.
ಟೆಂಡರ್ನ ನಿಯಮಗಳು ಮತ್ತು ಷರತ್ತುಗಳನ್ನು ಬದಲಾಯಿಸಲಾಗಿದೆಯಾ ಅಂತ. ಜೊತೆಗೆ 1600 ಮೆಗಾವ್ಯಾಟ್ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ದರವು ಪ್ರತಿ ಮೆಗಾವ್ಯಾಟ್ಗೆ ಸುಮಾರು 12 ಕೋಟಿ ರೂಪಾಯಿಗಳಷ್ಟಿದ್ರೆ ಅದಾನಿ ಸ್ವತಃ BHEL ನೊಂದಿಗೆ 7 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆಯಲ್ಲ ಅಂತ ಕೂಡ ಕೇಳಿದ್ದಾರೆ. ಆಮ್ ಆದ್ಮಿ ಪಕ್ಷ ತನ್ನ ಪತ್ರಿಕಾಗೋಷ್ಠಿಯಲ್ಲಿ ಅದೇ ಪ್ರಶ್ನೆಯನ್ನ ಎತ್ತಿರೋದು. ठीक उसी तरीके का टेंडर जो महाराष्ट्र ने निकाला, जो भारत के इतिहास में पहले कभी नहीं हुआ, ठीक उसी तरीके का टेंडर जिसमें 2014 के सुप्रीम कोर्ट के आदेश की धज्जियां उड़ाई गई। क्या आप बिजली के क्षेत्र में प्रतियोगिता पैदा कीजिए जिससे जनता को सस्ती बिजली मिल सके। ठीक उसी तरीके का टेंडर निकाला गया और कहा गया हमको सोलर की बिजली और थर्मल की बिजली एक साथ चाहिए। सोलर की बिजली और थर्मल की बिजली एक साथ चाहिए। कितना चाहिए? 11,200 मेगावाट चाहिए। पहले MOU साइन कर लिया गया, पहले नया प्लांट लगाने की क्लियरेंस के लिए अप्लाई कर दिया गया, उसके बाद टेंडर निकाल दिया गया। अभी टेंडर डाला जाएगा। टेंडर डालने के बाद 100% फील्ड सजा दिया गया है, तैयारी हो चुकी है। राजस्थान में भी ये ठेका किसी और को नहीं, प्रधानमंत्री नरेंद्र मोदी जी के दोस्त अडानी को दी जाएगी और 25 साल का एग्रीमेंट करके 25 साल तक राजस्थान की जनता को भी लूटा जाएगा। ये पहले से ही इस मामले में आगाह कर देना चाहता हूं। वहां तो 4 रुपए यूनिट के हिसाब से टेंडर अलॉट हो गया अडानी को, और यहां भी उसकी पूरी तैयारी हो चुकी है, बस रिजल्ट आना बाकी है। जो पूरा देश जानता है अडानी जी के पक्ष में जाएगा। सितंबर के महीने में अभी जब टेंडर खुल गया तो टेंडर भारत के प्रधानमंत्री नरेंद्र मोदी के सबसे करीबी दोस्त, उनके मालिक, उनके आका अडानी को मिल गया। अडानी को मिल गया। पूरे देश में सोलर बिजली 2.5 रुपए यूनिट सरकारों को मिल रही है। कोयले की बिजली 2 रुपए, 2.5 रुपए, 3 रुपए यूनिट सरकारों को मिल रही है। लेकिन अडानी को 6,600 मेगावाट की बिजली 4 रुपए यूनिट की दर से मिली। ये 1 रुपए की डकैती किसके जेब में डाली जा रही है? ये 1 रुपए की लूट किससे की जा रही है? महाराष्ट्र की जनता से। महाराष्ट्र के लोगों ध्यान से सुनिएगा, हिसाब लीजिएगा एक एक चीज का। ये 1 रुपए प्रति यूनिट की लूट आपकी जेब से की जा रही है। अडानी अपने पास से नहीं दे रहा है, मोदी जी अपने पास से नहीं दे रहे, अब आपसे लूटी जाएगी। ये जो 1 रुपए यूनिट, 1.5 रुपए यूनिट महंगी बिजली दी गई। तो मैं पूछना चाहता हूं, 25 साल के लिए महाराष्ट्र की जनता को लूटने की खुली छूट अडानी को नरेंद्र मोदी जी, शिंदे जी कैसे मिल गई? देवेंद्र फडणवीस जी, इसका जवाब महाराष्ट्र की जनता को देना पड़ेगा आपको। ಇಂತಹ ದೊಡ್ಡ ಆರೋಪವನ್ನ ಆರೋಪಿಸುವಾಗ ಬಿಜೆಪಿ ಕೂಡ ಪ್ರತಿಕ್ರಿಯೆಯಾಗಿ ಕನಿಷ್ಠ ಒಂದು ಪತ್ರಿಕಾಗೋಷ್ಠಿಯನ್ನಾದರೂ ನಡೆಸಲೇಬೇಕು. ನಡೆಸಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನ ಆರೋಪ ಹೇಗೆ ತಪ್ಪು ಅಥವಾ ಸರಿ ಅನ್ನೋದನ್ನ ಹೇಳಲೇಬೇಕಾಗತ್ತೆ. ಇಂತಹ ಅನೇಕ ಪ್ರಶ್ನೆಗಳು ಹೀಗೆ ಬಂದು ಹಾಗೆ ಕಣ್ಮರೆ ಆಗ್ಬಿಡುತ್ತೆ. ಇದಕ್ಕೆ ಯಾವುದೇ ದೃಢವಾದ ಉತ್ತರ ಈ ದೇಶದಲ್ಲಿ ಸಿಗೋದೇ ಇಲ್ಲ. ನಮ್ಮ ದೇಶದಲ್ಲಿ ಪ್ರತಿದಿನ ಪತ್ರಕರ್ತರನ್ನ ಸಂಪರ್ಕಿಸುವ ಅನೇಕ ಜನರಿರ್ತಾರೆ ಮತ್ತು ಅವರು ಸುದ್ದಿ ಪತ್ರಿಕೆ ಅಥವಾ ಚಾನೆಲ್ನಲ್ಲಿ ಬಂದ್ರೆ ಮಾತ್ರ ಇದಕ್ಕೆ ಪರಿಹಾರ ಸಿಗೋದು ಅಂತ ನಂಬಿರ್ತಾರೆ.
ಆದ್ರಿಂದಾನೇ ಅವರಿಗೆ ಮಾಧ್ಯಮದ ಮೇಲೆ ಅಷ್ಟು ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ಅದಾನಿ ಕುರಿತ ಮಾಧ್ಯಮದಲ್ಲಿ ಪ್ರಕಟವಾದ ಈ ವರದಿಗಳ ಬಗ್ಗೆ, ಮಾಧ್ಯಮಗಳ ಪ್ರಭಾವದ ಬಗ್ಗೆ, ಸಾಮಾನ್ಯ ಜನರು ಮತ್ತು ಅದಾನಿಯವರ ಆಲೋಚನೆಗಳ ನಡುವೆ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವು ಯೋಚಿಸಬಹುದು. ಸುದ್ದಿ ಪ್ರಕಟವಾದ್ರೂ ತನಗೇನೂ ಆಗೋದಿಲ್ಲ ಅಂತಾನೆ ಅದಾನಿ ಭಾವಿಸಿರ್ತಾರೆ. ಇನ್ನು ಹಿಂಡನ್ಬರ್ಗ್ ವರದಿ ಜನವರಿ 2023ರಲ್ಲಿ ಬಂದಾಗಿನಿಂದ ಸೆಬಿ ಮುಖ್ಯಸ್ಥೆ ಮಾಧವಿ ಭುಜ್ ಅವರ ಪ್ರಕರಣದವರೆಗೆ ಅನೇಕ ತನಿಖಾ ವರದಿಗಳು ಬಂದಿದೆ. ಈ ರೀತಿ ಪ್ರಪಂಚದಾದ್ಯಂತ ಇರುವಂತಹ ಪತ್ರಕರ್ತರು ಅನೇಕ ಬಾರಿ ಈ ರೀತಿ ಒಟ್ಟಿಗೆ ಸುದ್ದಿಗಳನ್ನ ಪ್ರಕಟಿಸಿದ್ದಾರೆ. ಆದರೆ ಯಾವುದೇ ಪರಿಣಾಮ ಬೀರಿರೋದಿಲ್ಲ. ಜೊತೆಗೆ ಸರ್ಕಾರವು ಯಾವುದೇ ಗಮನವನ್ನು ಸಹ ತೆಗೆದುಕೊಳ್ಳುವುದಿಲ್ಲ. ವಿರೋಧ ಪಕ್ಷ ಕಾಂಗ್ರೆಸ್ ಕೂಡ ಹಲವಾರು ಬಾರಿ ಪತ್ರಿಕಾಗೋಷ್ಠಿಗಳನ್ನ ನಡೆಸಿದ್ರು, ಆಗ್ಲೂ ಏನು ಸಂಭವಿಸಿಲ್ಲ. ಈ ರೀತಿ ಅನೇಕ ಬಾರಿ ಆಗಿದೆ ಕೂಡ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಂತೂ ಎಂದಿಗೂ ಸಹ ಬಹಿರಂಗ ಪತ್ರಿಕಾಗೋಷ್ಠಿಯನ್ನ ನಡೆಸೋದೇ ಇಲ್ಲ. ಅದಾನಿ NDTVಯನ್ನ ಖರೀದಿಸಿದ ನಂತರ ಮೋದಿಯವರು ಅನೇಕ ಬಾರಿ ಸಂದರ್ಶನಗಳನ್ನ ನೀಡಿದ್ದಾರೆ. ಆದರೆ ಅಲ್ಲೆಲ್ಲೂ ಸಹ ಈ ವಿಚಾರಗಳು ಬರೋದೇ ಇಲ್ಲ. ಅದಾನಿ ಗ್ರೂಪ್ ವಿರುದ್ಧದ ಎಲ್ಲಾ ಆರೋಪಗಳ ಬಗ್ಗೆ ಸರ್ಕಾರ ಮೌನವಾಗಿದೆ. ಅದಾನಿ ಕಂಪನಿಗೆ ಸಂಬಂಧಿಸಿದ ಸುದ್ದಿಗಳು ಎಲ್ಲಾ ಕಡೆಯಿಂದಾನು ಹೊರಬರ್ತಾ ಇದ್ರು ಅದರ ಬಗ್ಗೆ ಗೊಡವೆನೇ ಇಲ್ಲದೆ ಇರೋದು. ಆದ್ರೆ ಅಂತಹ ಸುದ್ದಿಗಳ ಪ್ರಕ್ರಿಯೆ ಇನ್ನೂ ಕೂಡ ನಿಂತಿಲ್ಲ. ಆದ್ರೆ ಪ್ರಧಾನಿಯವರು ಮಾತ್ರ ಎಂದಿನಂತೆ ವಿದೇಶಿ ಪ್ರವಾಸಗಳಿಗೆ ಹೋಗ್ತಾರೆ. ನಂತರ ಅದಾನಿ ಪರವಾಗಿಯೂ ಕೆಲಸ ಮಾಡ್ತಾರೆ. ಪ್ರತಿಪಕ್ಷಗಳ ಈ ಆರೋಪಗಳನ್ನೆಲ್ಲ ಅಂಡಿನ ಕೆಳಗಾಕೊಂಡು ಲಘುವಾಗಿಯೇ ತೆಗೆದುಕೊಂಡ್ಬಿಡ್ತಾರೆ. ಉತ್ತರ ಅಂತೂ ಬರೋದಿಲ್ಲ. ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಆದೇಶ ಅಂತಂದ್ರೆ ವಿದ್ಯುತ್ ಕ್ಷೇತ್ರದಲ್ಲಿ ಸ್ಪರ್ಧೆ ಇದ್ರೆ ಅದನ್ನ ಸರ್ಕಾರ ಹೇಳಬೇಕು. ವಿದ್ಯುತ್ ಉತ್ಪಾದನೆ ಮತ್ತು ಸರಬರಾಜು ಕ್ಷೇತ್ರದಲ್ಲಿ ಯಾವ ಕಂಪನಿಗೆ ಎಷ್ಟು ಪಾಲ್ ಇದೆ ಅಂತ ಹೇಳೋ ಚಾರ್ಟ್ ಅನ್ನು ಸಹ ಸರ್ಕಾರ ಹೊರಡಿಸಲೇಬೇಕು. ಆದ್ರೆ ಇಲ್ಲಿ ಯಾವುದೇ ತನಿಖೆ ಇಲ್ಲದ ಕಾರಣ ಈ ಸುದ್ದಿಯಿಂದ ಅದಾನಿ ಗ್ರೂಪ್ಗೆ ಯಾವುದೇ ಹಾನಿ ಆಗೋದಿಲ್ಲ ಅನ್ನೋದಂತೂ ನಿಜ. ಆದ್ರೆ ಸ್ನೇಹಿತರೆ, ಈ ಸುದ್ದಿಗಳಿಂದ ಈ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದರ ಅಂದಾಜಂತೂ ನಿಮ್ಗೆ ಸಿಕ್ಕಿರತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.